ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ ಹಾಗೂ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆನ್ಸಿ ಟೆಸ್ಟ್ಗೋಸ್ಕರ 15 ದಿವಸ ಕಾದು ಆ ಟೆಸ್ಟ್ ನೆಗೆಟಿವ್ ಬಂದಾಗ ತುಂಬಾ ಬೇಜಾರಾಗ್ತಾ ಇದ್ದೀರಾ. ದಯವಿಟ್ಟು ಈ ಬೇಜಾರ್ ಮಾಡ್ಕೋಬೇಡಿ. ಮುಂದೆ ದಾರಿ ಏನು ಅನ್ನೋದನ್ನ ಚಿಂತಿಸಿ. ಸೊ ನಿಮ್ಗೆ ಈ ತರ ಪದೇ ಪದೇ ಫೇಲ್ಯೂರ್ ಆದಾಗ ನಿಮ್ ಈ ಇನ್ಫಾರ್ಮೇಶನ್ ನೀವು ತಗೊಂಡಿದ್ ಟ್ರೀಟ್ಮೆಂಟ್ ಮತ್ತೆ ನಿಮ್ಗಾದ ದುಃಖಗಳನ್ನೆಲ್ಲ ನೀವ್ ಹೆಂಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತೆ ನಿಮ್ ಕೊಲೀಗ್ಸ್ ಜೊತೆ ಶೇರ್ ಮಾಡ್ತೀರಾ, ಅದೇ ರೀತಿ ಒಬ್ರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಮೀಟ್ ಮಾಡಿ ನಿಮ್ ಮನ್ಸಿಗೆ ಏನ್ ಅನಿಸ್ತಾ ಇದೆ ಮತ್ತು ಏನ್ ತೊಂದರೆ ಇದೆ ಅಂತ ದಯವಿಟ್ಟು ಓಪನ್ ಆಗಿ ಡಿಸ್ಕಷನ್ಸ್ ಮಾಡಿ. ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಬಂದು ನಿಮ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ತಗೊಂಡ್ಬಂದು ತೋರಿಸಿ ಏನ್ ಪ್ರಾಬ್ಲಮ್ ಇದೆ, ಇದಕ್ಕೆ ಏನ್ ಮಾಡ್ಬೇಕು ಅಥವಾ ಬೇರೆ ಇನ್ನೇನಾದ್ರು ಟೆಸ್ಟ್ ಗಳು ಬೇಕಾ ಅಂತ ಸಮಾಲೋಚನೆ ನಡೆಸಿ. ಅವಾಗ ನಿಮ್ಗೆ ಏನ್ ತೊಂದರೆ ಇದೆ ಅಂತ ಕರೆಕ್ಟ್ ಆಗಿ ಉತ್ತರ ಸಿಗತ್ತೆ ಹಾಗೂ ಕರೆಕ್ಟ್ ಆದ ಮಾರ್ಗ ಸಿಗತ್ತೆ. ಆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೊಂಡ್ರೆ ನೀವು ಬೇಗ ಒಂದು ಮುದ್ದಾದ ಮಗುನ ಪಡ್ಕೋಬಹುದು. ಸೊ ಅದರಿಂದ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಮೀಟ್ ಮಾಡೋದ್ರಲ್ಲಿ ತಡ ಮಾಡಬೇಡಿ. ಎಲ್ಲಾ ರಿಪೋರ್ಟ್ಸ್ ಜೊತೆ ಬಂದು ಕನ್ಸಲ್ಟ್ ಮಾಡಿ.